ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ತೋಟಕ್ಕೆ ಬಂದಿದ್ದೀನಿ. ಅಲ್ಲಿಂದ ಗಾಡಿ ಹೊಡ್ಕೊಂಡು ಬಂದೆ. ಸ್ವಲ್ಪ ಸುಸ್ತಾಯಿತು. ಕರೆಕ್ಟಾಗಿ ನಮ್ಮ ಮನೆಯಿಂದ ಇಲ್ಲಿಗೆ ಬರೋದಕ್ಕೆ 30 ಕಿಲೋಮೀಟ್ರ್ ಆಗುತ್ತೆ ನನಗೆ. ಇಲ್ಲಿಗೆ 8:30ಗೆ ರೀಚ್ ಆದೆ. ಇವತ್ತು ಸ್ವಲ್ಪ ತೋಟದಲ್ಲಿ ಕೆಲಸ ಇದೆ. ಏನಂತ ಹೇಳಿದರೆ ಕಾಲೇವನ್ನ ಕ್ಲೀನ್ ಮಾಡೋದು ಅಂತ. ಏನು ತೋಟಕ್ಕೆ ನೀರು ಬರುತ್ತಲ್ಲ, ಆ ಕಾಲೇವುಗಳಿರುತ್ತೆ, ಅಂದರೆ ನೀರು ಹೋಗೋದಕ್ಕೆ ಪಾಸ್ ಆಗೋಕ್ಕೆ ಜಾಗ ಇರುತ್ತಲ್ಲ, ಅಲ್ಲಿ ಬಂದುಬಿಟ್ಟು ತುಂಬ ಮಣ್ಣು ಕುತ್ಕೊಂಡಿತ್ತು. ಸೊ ಹಾಗಾಗಿ ಇವತ್ತು ಒಂದು 8 ಜನ ಕೆಲಸಕ್ಕೆ ಬಂದಿದ್ದಾರೆ. ಸೊ ಅದ್ರದ್ದೊಂದು ಅಪ್ಡೇಟ್ ನಾನು ನಿಮಗೆ ಕೊಡ್ತಿದ್ದೀನಿ. ಸಾರಿ, ನನಗೆ ತೋಟದ ಯಾವುದೋ ಅಪ್ಡೇಟನ್ನು ಬೇಗ ಮಾಡೋಕ್ಕಾಗಿಲ್ಲ, ಏನಕ್ಕಂದರೆ ಬೇರೆ ಕೆಲಸಗಳ ಜೊತೆಗೆ ಆಗಲಿಲ್ಲ ಮಾಡೋದಕ್ಕೆ. ಸೊ ಸಾಧ್ಯವಾದಷ್ಟು ಕೆಲಸಗಳನ್ನ ಮತ್ತು ಇದರಲ್ಲಿ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಅಂತಾರೆ ಕಾಲಲ್ಲಿ ಎಷ್ಟೊಂದು ಹರಿದಾಡ್ತಿದೆ ಈ ಥರ. ಕಚ್ಚಲ್ಲ 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 ಇಲ್ಲ ಕಚ್ಚಲ್ಲ ಬಿಡ್ರಿ. ಚೆನ್ನಾಗಾಗಿದೆ ಇದು ಮಿಷನ್ ಕಟ್ ಅಲ್ಲ. ಈ ಥರ ನಾ ರಂಗಣ್ಣ ಮಾಡಿಕೊಡ್ತೀನಿ ಅಂದಿದ್ದು ಹುಲ್ಲಿಂದು. ಹಾಂ, ಚೆನ್ನಾಗಾಗಿದೆ ಇದು. ಒಣಗ್ಬಿಟ್ರೆ ನೆಲ ಕಂಟತ್ ಮಾಡ್ಬರಿ. ಅದು ಏನೇನಿಲ್ಲ ತಡದಾಗಿ ನೆಲ ಕಂಟತ್ ಮಾಡ್ಬರಿ. ಹೌದು ಕಣ್ರಿ, ಹಂಗೆ ಮಾಡಬೇಕು. ಅದೇ ಅವರು ಜಗಣ್ಣರು ಒಡ್ಸದಿದ್ರೆ ಒಡ್ಸ್ರಿ ಅತ್ತಾಗೆ ಅವ್ರಿಗೆ ಆ ಕಡೆ ಕೇಳ್ರಿ ಅಂತ ಹೇಳಿದ್ರು. ತಡ್ರಿ, ಇದು ಮುಗಿಲಿ. ಇದು ಮುಗಿದ ತಕ್ಷಣ ಅಲ್ಲಿ ಬದ ಕಟ್ಟದಿದೆ ಅರ್ಜೆಂಟ್ ಆ ತೋಟಕ್ಕೆ. ಅಲ್ಲಿ ಅದು ನೋಡ್ಕೊಬೇಕು, ಹುಲ್ಲು ನೋಡ್ಕೊಬೇಕು. ನೋಡಿ, ಇದು ಮಿಷನ್ನಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಕಣ್ಣಿಗೆ ಸಿಡಿಯತ್ತೆ, ದೂರ ನಿಂತ್ಕೋಬೇಕು ನಾನು. ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ. ನೋಡಿದ್ರಾ, ಈ ಥರ ಹುಲ್ಲನ್ನ ಕ್ಲೀನ್ ಮಾಡ್ತಾರೆ. ನೋಡಿ, ಈ ಮಿಷನ್ನು ಈ ಥರ ಇರುತ್ತೆ. ಸೊ ಇದಕ್ಕೆ ಡೀಸೆಲ್ ಹಾಕ್ತೀರಾ, ಪೆಟ್ರೋಲಾ? ಆಯಿಲ್ ಮಿಕ್ಸ್ ಪೆಟ್ರೋಲಾ? ಓಕೆ. ಇಲ್ಲಿ ಬಂದುಬಿಟ್ಟು ಈ ಥರ ಇರುತ್ತೆ. ಸೊ ಎರಡು ಅಲ್ಲಿ ಥ್ರೆಡ್ ಥರ ಇದೆ, ಕಾಣಿಸ್ತಾ ಇದೆಯಾ? ಮುಟ್ಬೋದಾ? ಮತ್ತು ನನ್ನ ಕೈ ಹೊಡಿಯಲ್ಲ ತಾನೆ. ಈ ಥರ 2 ಥ್ರೆಡ್ ಇರುತ್ತೆ. ಇದೆ ರೋಪಾ? ಓಕೆ. ಆ 2 ರೋಪ್ ಬಂದುಬಿಟ್ಟು ಹುಲ್ಲನ್ನ ಕ್ಲೀನಾಗಿ ಕಟ್ ಮಾಡುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿದೆ ಅಂತೇಳಿ. ಆ ಕಡೆ ಎಲ್ಲ ಹುಲ್ಲಿತ್ತು, ಹೌದಾ? ಈ ಥರ ಇತ್ತು. ಇಲ್ಲಿ ಕೂಡ ಅದೇ ಥರ ದಪ್ಪನಾಗಿತ್ತು. ಇಷ್ಟು ತನಕ ನೋಡಿದ್ರಿ ನೀವು, ಎಷ್ಟು ನೀಟಾಗಿ ಕಟ್ ಮಾಡಿದೆ ನೋಡಿ. ಈ ಥರ ಪೆಟ್ರೋಲ್ ಹಾಕ್ಬಿಟ್ಟು, ಆಯಿಲ್ ಮಿಕ್ಸ್ ಪೆಟ್ರೋಲ್ ಅಲ್ಲ, ಅದನ್ನು ಹಾಕ್ಬಿಟ್ಟು ಇವರು ಈ ಥರ ಕಣ್ಣಿಗೆಲ್ಲ ಸೇಫ್ಟಿ ಹಾಕ್ಕೊಳ್ಬೇಕು. ಈ ಥರ ಸೇಫ್ಟಿ ಹಾಕ್ಕೊಂಡು ಮಾಡಬೇಕಿಲ್ಲ, ಕಣ್ಣಿಗೆ ಸಿಡಿಯುತ್ತೆ. ಓಕೆ. ನಾನು ಗಾಡಿಯಲ್ಲಿ ನಿಲ್ಲಿಸಿದ್ದೀನಿ. ಗಾಡಿ ಸೈಡಿಗೆ ಹಾಕಬೇಕು, ಹೋಗ್ತಾ ಇದ್ದೀವಿ. ಬಿಸಿಲು ತುಂಬ, ಬೇವ್ತಿದ್ದೀನಿ ತುಂಬ. ನಾನು ತೋಟಕ್ಕೆ ಬಂದರೆ ಹೇಗೆ ಫುಲ್ ಬಿಸಿಲಲ್ಲಿ ಓಡಾಡ್ತಾ ಇರ್ತೀನಿ. ಎಲ್ಲ ಕಡೆ ಏನು ಕೆಲಸ ಇದೆ ಅಂತ ನೋಡ್ತಾನೆ ಇರ್ತೀನಿ. ಒಂದು ಕಡೆ ನಿಂತ್ಕೊಳ್ಳೋದಿಲ್ಲ, ಕುತ್ಕೊಳ್ಳೋದಿಲ್ಲ. ಮುಖ ಎಲ್ಲ ಕಪ್ಪಗಾಗೋಗ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಗಾಡಿ ಕೀ ಬೇಕಂತ? ಏನಕ್ಕೆ? ಹಾಂ, ಓ, ಗಾಡಿಗೆ ಸಿಡಿಯುತ್ತೆ ಹುಲ್ಲು ಅಂತನಾ? ಸರಿ ಸರಿ, ಆಯಿತು. ಬೈಕೆಲ್ಲ ಇಲ್ಲಿ ನಿಲ್ಸ್ಕೊಂಡಿದ್ದಾರೆ ನೋಡಿ. ಅಲ್ಲಿ ನನ್ನ ಸ್ಕೂಟಿ ಇದೆ. ನಾನು ಸ್ಕೂಟಿಯಲ್ಲೇ ಬಂದಿದ್ದು, ನನ್ನನ್ನು ಕರ್ಕೊಂಡು ಬಂದಿದ್ದು ಗಾಡಿ. ಸೈಡಿಗೆ ಹಾಕ್ಬೇಕಾ ನೋಡ್ರಿ. ಬೆಕ್ಕು ಮನೆ ಹತ್ರ ಕುತ್ಕೊಂಡು ಸೀಟ್ನೆಲ್ಲ ಹೆಂಗೆ ಕಿತ್ತಾಕಿದೆ ಅಂತ ಹೇಳ್ದಿನ ನೋಡ್ರಿ. ಇದು ಪೆಟ್ರೋಲು ಕ್ಯಾಪು ನೈಟ್ ಕ್ಲೋಸ್ ಆಗಲಿಲ್ಲ. ಈ ಥರ ಗಮ್ ಟೇಪ್ ಮಾಡಿ ಹಾಕ್ಕೊಂಡು ಬಂದಿದ್ದೀನಿ. ಕೆಲಸದವ್ರು ಇರ್ತಾರೆ, ಬಂದಿರ್ತಾರೆ ಕೆಲಸಕ್ಕೆ ಅಂತ ಹೇಳಿ. ನಮ್ಮ ಮನೆಯವರು ಗಾಡಿ ಸೈಡ್ ಹಾಕ್ತಿದ್ದಾರೆ ನೋಡಿ. ಈ ಥರ ವಾಟರ್ ಬರೋ ಲೈನು ತುಂಬ ಬ್ಲಾಕ್ ಆಗಿತ್ತು, ಅದನ್ನು ಕ್ಲೀನ್ ಮಾಡ್ತಿದ್ದಾರೆ. ತುಂಬ ಇದೆ ಅಲ್ಲ ಮಣ್ಣು. ಅಲ್ಲ, ಇಷ್ಟೊಂದು ಇತ್ತ? ಇವಾಗ ಇರೋದೇ ಪ್ರೆಸೆಂಟ್ ಅಲ್ವಾ ಇದು? ಹಂಗೆ ಇದ್ದಿದ್ದಲ್ಲ ಇವಾಗ? ಇಷ್ಟೊಂದಿತ್ತ? ಪೈಪ್ ಇಲ್ಲೇ ಇದೆ ಮೇಡಮ್. ಅದು ಹಾಂ ಹಾಂ, ಇಲ್ಲಿದೆ ಪೈಪ್ ಇಲ್ಲೇ. ಹಾಂ, ಇಲ್ಲ ಅದು ಪೈಪ್ ಹೋಗ್ಬೇಕು ಅಂದರೆ ಇನ್ನು ತೆಗಿಬೇಕು ಹಿಂಗೆ. ಓಕೆ. ಇದೊಂದು ಮೇಲ್ಗಡೆ ಶಿವಣ್ಣವ್ರ ತೋಟದಿಂದ ಡೌನ್ ಬರೋದಂತೂ ತುಂಬ ಇರಬೇಕಲ್ಲ? ಹಾಂ ಹಾಂ, ನೋಡಿ. ಅವರು ಏಡಿಗಳು ತುಂಬ ಕಾಲಲ್ಲಿ ಸಿಗ್ತಿದೆ. ಆರಾಮಾಗಿ ಕೈಯಲ್ಲಿ ಇಟ್ಕೊಂಡೆ ನನಗೆ ತೋರಿಸ್ತಿದ್ದಾರೆ ನೋಡಿ. ಏನು ಮಾಡಲ್ಲ ಅಂತ ನೋಡ್ರಿ, ಹೆಂಗೆ ಇಟ್ಕೊತಾರೆ. ಕಾಲಲ್ಲಿ ಎಷ್ಟೊಂದು ಹರಿದಾಡ್ತಿದೆ ಈ ಥರ. ಪುಟ್ಟದು ಏನು ಮಾಡಲ್ವಾ? ದೊಡ್ಡದಷ್ಟೇ ಕಚ್ಚದ?
ಇದು ಕಚ್ಚೋದೇ ಇಲ್ವಾ ನೀವು ಹೇಳೋದು? ಅದಕ್ಕೆ ತೊಂದರೆ ಮಾಡಬಾರ್ದು ಅಷ್ಟೇ. ತೊಂದರೆ ಮಾಡಬಾರ್ದಾ? ಓ ಮೈ ಗಾಡ್, ನನ್ನ ಕೈ ಮೇಲೆ ಇಟ್ಟರೆ ಕಚ್ಚುತ್ತಾ? ಇಲ್ಲ ಇಲ್ಲ, ಕಚ್ಬಿಟ್ರೆ ಅಯ್ಯಪ್ಪ ಬೇಡಪ್ಪ, ಭಯ ಭಯ ಆಗುತ್ತೆ. ಕಚ್ಚೆಲ್ಲ ಹಿಡ್ಕೊಳ್ರಿ. ಹೌದಾ? ನಾನು ಎದುರು ಬಿಸಾಕ್ಬಿಡ್ತೀನಿ, ಆಮೇಲೆ ಕಚ್ಬಿಡುತ್ತೆ ಎದ್ರುಕೊಂಡಿದ್ದ ತಕ್ಷಣ. ನೋಡು ಹೆಂಗೆ ಹೋಗ್ತಿದೆ ಅಂತೇಳಿ. ಹಾಂ, ಇಷ್ಟು ದಿನಕ್ಕೆ ಇವತ್ತೇ ನೋಡಿದ್ದು ನಾವು ಹೇಳಿದ್ದು. ಹೌದಾ? ಹಾಂ, ಹೌದಾ? ಓಕೆ ಓಕೆ. ಹೌದಾ? ಇವೆಲ್ಲ ತಿನ್ನಕ್ಕೆ ಬರಲ್ಲೇನೋ ಅಲ್ಲ, ಸಣ್ಣ ದೊಡ್ಡದಾಗಬೇಕು. ಇದ್ರಾಗೂ ಮಾಡ್ತಾರಾ? ಒಳ್ಳೆ ಟೇಸ್ಟ್. ಹೌದಾ? ಎಷ್ಟೊಂದಿತ್ತು ನಿಮ್ಮ ಕಾಲಲ್ಲಿ, ಅವ್ರ ಕಾಲಲ್ಲಿ ಇನ್ನೂ ಇದೆ. ಇಲ್ಲಿ ಹಿಂದೆ ಮುಂದೆ ನೀವು ತೆಗಿತಿದ್ದೀರಾ, ಬರ್ತಿದೆ ನೋಡಿರಿ ಅಲ್ಲಿ ಎಷ್ಟೊಂದಂತ ಕಾಣಿಸ್ತಿದ್ಯಾ, ಎಷ್ಟೊಂದು ಓಡಾಡ್ತಿದೆ ಏಡಿಗಳು. ಓ, ನಿಮ್ಗೆ ಹೆದರಿಕೆ ಇಲ್ಲ ಏಡಿದು? ಅದ್ರಾಗೆ ಇರ್ತೀವಲ್ಲ ಮೇಡಮ್. ಹೌದಾ? ನೋಡಿ ಇಲ್ಲಿ ಏಡಿಗಳು ಕಾಲಲ್ಲೇ ಇದೆ. ಆ ಕಡೆನೂ ಒಂದಿದೆ ನಿಮ್ಮ ಕಾಲಲ್ಲಿ, ಇಲ್ಲಿ ಮುಂದುಗಡೆಗೆ. ನಾವು ಅವ್ರಿಗೆ ತೊಂದರೆ ಕೊಟ್ಟರೆ ಅವು. ನೋಡಿ ಅಲ್ಲಿ ಹೋಗ್ತಾಯಿದೆ, ಕಾಣಿಸ್ತಿದ್ಯಾ ಏಡಿಗಳು? ಆ ಏಡಿ ಏನು ಲೆಕ್ಕನೇ ಹಿಡಿಯಲ್ಲ ಇವರು, ಆರಾಮಾಗಿ ಕೆಲಸ ಮಾಡ್ತಿದ್ದಾರೆ. ನೋಡಿ ಅಲ್ಲಿ ಅವ್ರ ಹಿಂದೆ ಹೋಗ್ತಾ ಇದೆ, ನೋಡ್ತಿದ್ದೀರಾ? ಇಲ್ಲಿ ಆ ಕಡೆಗೆ 2 ಬಂತು. ಅಲ್ಲೆರಡಿದೆ ನೋಡಿ, ಅಲ್ಲಿ ಹೆಂಗೆ ಹೋಗ್ತಿದೆ 2. ಅವ್ರು ಅದರಲ್ಲೇ ಕೆಲಸ ಮಾಡ್ತಾರೆ. ಗೊತ್ತಿಲ್ದಂಗೆ ನೀವು ತುಳಿದ್ರೆ ಕಚ್ಚಲ್ಲ ಅವು? ಗೊತ್ತಿರ್ತಾರೆ. ಹಿಂಗೆ ನಾವು ಹಿಂಗೆ ತುಳ್ಕಂದ್ರೆ ಏನಾಗಲ್ಲ ಮೇಡಮ್ ಅವರೇ, ಕಡಿಯಲ್ಲ. ಅದೇ ಹಿಂಗೆ ಬಟ್ಗಿಟ್ಟು ಏನಾರು ಕೊಟ್ಟಾಗ ಕಡ್ದು ಬಿಡ್ತಾವೆ. ನೋಡಿ ಎಷ್ಟು ಮಣ್ಣು ಬ್ಲಾಕ್ ಆಗಿದೆ. ಈ ಮಣ್ಣೆಲ್ಲ ತೆಗೆದು ನೀಟಾಗಿ ಬದಿನ ಮೇಲೆ ಹಾಕ್ತಾರೆ. ಆಮೇಲೆ ಮತ್ತೆ ನಾವು ಈ ಮಣ್ಣನ್ನು ಒಳಗಡೆ ತೋಟದೊಳಗೆ ಹಾಕ್ಕೊಬೇಕಾಗತ್ತೆ. ಈ ಥರ ಹಾಕ್ತಾ ಇದ್ದಾರೆ. ತುಂಬ ಮಣ್ಣು ಇತ್ತು, ನಯಸ್ಸು ಮಣ್ಣು. ಹಾಂ, ನಯಸ್ ಮಣ್ಣು. ಮೇಲ್ಗಡೆಯಿಂದ ನೀರು ಬರುತ್ತೆ ನೋಡಿ, ನೀರಲ್ಲಿ ಈ ಮಣ್ಣು ಹರ್ಕೊಂಬರುತ್ತೆ ನೋಡಿ. ಈ ಥರ ನಯಸ್ಸಿಗಿರುತ್ತೆ ಮರಳು. ಈ ಮಣ್ಣನ್ನ ತೆಗಿತಾ ಇರೋದು. ಇವರೆಲ್ಲ ಮಾರ್ನಿಂಗ್ ಬೇಗನೆ ಕೆಲ್ಸಕ್ಕೆ ಬಂದಿದ್ದರು. ಸೊ ಮಾರ್ನಿಂಗ್ ಬಂದರೆ ಮಾರ್ನಿಂಗ್ ಅವ್ರಿಗೆ ಬ್ರೇಕ್ಫಾಸ್ಟಿಗೆ ನಾವೇ ಕೊಟ್ಬಿಡ್ತೀವಿ ತಿಂಡಿ ತೊಗೊಂಡು ಬಂದು. ಅದಾದಮೇಲೆ ಅವರು ಮತ್ತೆ ಕೆಲಸ ಮಾಡ್ಕೊತಾರೆ. ಆಫ್ಟರ್ನೂನ್ ಏನಾದ್ರು ಇದ್ದರೆ ಮತ್ತೆ ಊಟನೂ ಕೊಡ್ತೀವಿ. ಇವರು ಮಾರ್ನಿಂಗ್ ಬ್ಯಾಚ್ ಅಷ್ಟೇ. ಮಾರ್ನಿಂಗ್ ಕೆಲಸ ಮುಗಿಸ್ಕೊಂಡು ಬಿಸಿಲು ಬರೋ ಅಷ್ಟೊತ್ತಿಗೆ ಅವರು ಮನೆಗೆ ಹೊರಟೋಗ್ಬಿಡ್ತಾರೆ. ಅಷ್ಟೊತ್ತಿಗೆ ಅವ್ರದ್ದು ವರ್ಕ್ ಆಗುತ್ತೆ. ಟಿಫನ್ ಕೊಡಬೇಕಾಗತ್ತೆ ನಾವು. ಟಿಫನ್ ತೊಗೊಂಬಂದು ಕೊಟ್ಟಿದ್ದೆ, ನಾನೇ ಪಾರ್ಸೆಲ್ ಮಾಡಿಸ್ಕೊಂಬಂದು ತಿಂತಾಯಿದ್ದಾರೆ. ಒಂದು 5 ನಿಮಿಷ ವೇಟ್ ಮಾಡಿ ಅಂದು ಅವರು ಹೋಗ್ತಾಯಿದ್ರು, ಊಟ ಮಾಡ್ತಿದ್ದಾರೆ, ತಿಂಡಿ ತಿಂತಿದ್ದಾರೆ ಅಂತ ಅಲ್ಲೇ ನಿಂತ್ಕೊಂಡ್ರು. ಹೋಗೋದು ಬಿಟ್ಟೆ. ನೀರು ಹಿಂಗೆ ಇಟ್ಕ, ಇಲ್ಲೇ ನಿಂತ್ಕ, ಇಲ್ಲಿ ನಿಂತ್ಕ, ಸ್ಟ್ರೈಟ್ ಇಟ್ಕ ಹಂಗೆ. ಇವರೆಲ್ಲ ತಿಂಡಿ ತಿಂದ್ಕೊಂಡು ಮತ್ತೆ ಅವ್ರ ವರ್ಕಿಗೆ ಮೂವ್ ಆಗ್ತಾರೆ. ಇವ್ರಿಗೆಲ್ಲ ಯಾರೂ ಹೇಳೋದೇ ಬೇಡ. ಅವರು ತಿಂಡಿ ತಿಂದ್ಕೊಂಡು ಅವ್ರ ಟೈಮ್ ಮುಗೀತಿದ್ದಂಗೆ ಮತ್ತೆ ಕೆಲಸಕ್ಕೆ ಕನೆಕ್ಟ್ ಆಗಿಬಿಡ್ತಾರೆ. ಎಲ್ಲ ಮೂವ್ ಆಗ್ತಿದ್ದಾರೆ ಅವ್ರವ್ರ ಕೆಲಸಕ್ಕೆ. ನೋಡಿ, ಅವರೇ ಅಡ್ಜಸ್ಟ್ ಮಾಡ್ಕೊತಾರೆ. ನಾನು ಇಷ್ಟು ಮಾಡಬೇಕು, ಅವ್ರು ಇಷ್ಟು ಮಾಡಬೇಕು ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಎಲ್ಲರೂ ಈಕ್ವಲಾಗಿ ಡಿವೈಡ್ ಮಾಡಿಕೊಂಡು ವರ್ಕ್ನ ಸ್ಟಾರ್ಟ್ ಮಾಡ್ಕೊತಾರೆ, ಮಾಡ್ತಾರೆ. ಇವರೆಲ್ಲ ತಿಂಡಿ ತಿಂದ್ಕೊಂಡು ಮತ್ತೆ ವರ್ಕಿಗೆ ವಾಪಸ್ ಬರ್ತಾ ಇದ್ದಾರೆ. ಇವರು ರಂಗಣ್ಣ ಅಂತ ಹೇಳಿಬಿಟ್ಟು ಇವರು. ಅಣ್ಣ ತಿಂಡಿ ಆಯಿತಾ? ಹಾಂ, ತಿಂಡಿ ಚೆನ್ನಾಗಿತ್ತು. ಓಕೆ. ನಿಮ್ದೆಲ್ಲ ತಿಂಡಿ ಆಯಿತು? ನೋಡಿ, 8 ಜನ ಬಂದಿದ್ದಾರೆ ಇವತ್ತು ಕೆಲಸಕ್ಕೆ. ತುಂಬ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾತಾಡೋಕ್ಕೆ ಪೇಷನ್ಸ್ ಇರಲ್ಲ. ನಾನು ಯಾಕೆ ಇದೆ ಅಂತ ಕೇಳ್ತಾ ಇರೋದು. ಅಲ್ಲ ಆಗುತ್ತಲ್ಲ ಅಂತ. ಆ ಕಡೆ ಬಿದ್ದಿರೋ ಮಣ್ಣು ಈಗ ಅರಿವಿಗೆ ಹಾಕ್ಬೇಕು ಮಣ್ಣು. ನೋಡಿ, ಈ ಥರ ಕ್ಲೀನ್ ಮಾಡಿದ್ದಾರೆ, ಮರಳೆಲ್ಲ ತೆಗೆದ್ಬಿಟ್ಟು.
ಈ ಕಡೆ ಕ್ಲೀನ್ ಮಾಡ್ತಾ ಇದ್ದಾರೆ. ಫಸ್ಟು ಬ್ರಷ್ ಕಟ್ಟರಲ್ಲಿ ಹುಲ್ಲನ್ನ ಈ ಥರ ಕಟ್ ಮಾಡಿದ್ದಾರೆ. ಕಟ್ ಮಾಡಿಬಿಟ್ಟು ನೆಕ್ಸ್ಟು ಕಾಲೇವನ್ನ ಕ್ಲೀನ್ ಮಾಡ್ತಿದ್ದಾರೆ. ಇದಿಷ್ಟು ಕ್ಲೀನ್ ಆಯಿತಾ? ಓಕೆ. ಎಲ್ಲ ಯೂಟ್ಯೂಬ್ ಅಂತ ಹೇಳ್ಬಿಟ್ಟು ಮಾತಾಡಬೇಕು ಅಂತ ಗೊತ್ತಾಗ್ಬಿಟ್ಟಿದೆ ಆಗ್ಲಲ್ಲ. ಹಾಂ, ಕಾಣುತ್ತೆ ಚೆನ್ನಾಗಿ. ನೀಟ್ ಆಗ್ಬೇಕು. ಮತ್ತು ಹಿಂಗೆ ವರ್ಕ್ ನೀಟ್ ಆದರೆ ಖುಷಿ ಮನಸ್ಸಿಗೂ. ನೋಡ್ರಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ನೀಟಾಗಿ ಈ ಥರ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ಹಸಿರು ಸೇನೆಗೆ ರಾಜ್ಯ ರೈತ ಸಂಘಕ್ಕೆ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ಫೈನಲಿ ಎಲ್ರದ್ದು ವರ್ಕ್ ಮುಗೀತು. ಮಾರ್ನಿಂಗ್ ಒಂದು 10:30 ಅಷ್ಟೊತ್ತಿಗೆ ಇವರು ವರ್ಕನ್ನು ಕಂಪ್ಲೀಟ್ ಮಾಡಿದ್ರು. ಏನಕ್ಕಂದರೆ ಇವರು ಮಾರ್ನಿಂಗ್ ಬೇಗನೆ ಬಂದಿರ್ತಾರೆ. 6 ಅಥವಾ 6:30ಗೆ ಬರ್ತಾರೆ. ಬಂದುಬಿಟ್ಟು ಬಿಸಿಲು ಬರೋದಕ್ಕಿಂತ ಮುಂಚೆ ವರ್ಕನ್ನು ಅವರು ಕ್ಲೋಸ್ ಮಾಡಿಬಿಡ್ತಾರೆ. ಈ ಥರ ಮಾಡೋದು ತುಂಬಾ ಬೆಸ್ಟ್. ಏನಕ್ಕಂದರೆ ತುಂಬ ಬಿಸಿಲು ಬಂದಮೇಲೆ ವರ್ಕ್ ಮಾಡಿದ್ರೆ ಅವ್ರಿಗೆ ತುಂಬ ಸುಸ್ತಾಗುತ್ತೆ. ಅವರ ಒಂದು ಎನರ್ಜಿನೂ ಕೂಡ ಡೌನ್ ಆಗುತ್ತೆ. ನಮಗೆ ಕೂಡ ಹೋಗಿ ತೋಟದಲ್ಲಿ ನಿಂತ್ಕೊಂಡು ನೋಡೋಕ್ಕಾಗೋದಿಲ್ಲ, ಏನೂ ಮಾಡೋದಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ಈ ಥರನೇ ಮಾರ್ನಿಂಗ್ ಬಂದು ಬಿಸಿಲು ಬರೋದ್ರೊಳಗೆ ಅವರ ವರ್ಕನ್ನು ಕ್ಲೋಸ್ ಮಾಡಿಬಿಡಬೇಕು. ಸೊ ಈ ಒಂದು ವರ್ಕ್ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿಕೊಂಡು ಕೆಲಸ ಮಾಡ್ತಿದ್ರು. ಮತ್ತೆಲ್ಲನೂ ನನಗೂ ಕೂಡ ಸ್ವಲ್ಪ ಈ ಥರ ಮಾಡಿಸ್ಬೇಕು ಅಕ್ಕ, ಹೀಗೆ ಮಾಡಬೇಕು ಅಂತೆಲ್ಲ ಗೈಡ್ ಮಾಡ್ತಿರ್ತಿದ್ರು. ನಾನು ತುಂಬ ಅವರಿಗೆ ಕ್ವಶನ್ ಮಾಡ್ತಿದ್ದೆ, ಕೇಳ್ತಿದ್ದೆ. ಸುಮಾರು ವಿಷಯಗಳು ಅವ್ರ ಹತ್ರ ಕಲೆಕ್ಟ್ ಆಯಿತು ನನಗೆ. ಸೊ ಈ ಥರನೇ ನಾನು ಪ್ರತಿ ಸಲ ಮಾಡೋದು. ಬಂದಾಗ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತೀನಿ. ಮತ್ತು ಅವ್ರೇನು ಹೇಳ್ತಾರೆ ಅದನ್ನು ಸ್ವಲ್ಪ ಕ್ಯಾಚ್ ಮಾಡ್ತೀನಿ, ಡಿಸ್ಕಷನ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ವರ್ಕ್ ಅಂತ ಹೇಳಿ ಮುಂದೆ ತೊಗೊಂಡೋಗ್ತೀನಿ. ಸೊ ಎಲ್ಲ ಕಾಲುವೆಗಳು ನೀಟಾಗಿ ಕ್ಲೀನ್ ಆಯಿತು, ವರ್ಕು ಕ್ಲೋಸ್ ಆಯಿತು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನಿಮ್ಮ ಒಂದು ಲೈಕ್ ಮತ್ತು ಕಮೆಂಟ್ಸ್ ನಂಗೆ ತುಂಬಾ ಇಂಪಾರ್ಟೆಂಟ್. ನೀವು ಕೊಡೋ ಲೈಕಿಂದ ಮತ್ತು ಕಮೆಂಟ್ಸಿಂದ ನನ್ನ ಒಂದು ವಿಡಿಯೋ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿಯಾಗಿರ್ತಕ್ಕಂತಹ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನಗೆ ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.